ಅದು ಟೇಬಲ್ ಮೇಲೆ ಇಷ್ಟೊಂದು ಡಸ್ಟ್ ಇದೆ. ಐ ವಾಂಟ್ ಎವ್ರಿಥಿಂಗ್ ನೀಟ್ ಅಂಡ್ ಕ್ಲೀನ್. ಓಕೆ ಆಯ್ತು ವೇದಾಂತ್, ಹಂಗೆ ಆಗ್ಲಿ. ಗುಡ್, ಥ್ಯಾಂಕ್ ಯು. ಅಮೂಲ್ಯ, ನಿಂಗೆ ಮಸಾಲಾ ಮೂವೀಸು ಮತ್ತು ವಾಲೆನ್ಸ್ ಮೂವೀಸು ಜಾಸ್ತಿ ಇಷ್ಟ ಅಂತ ಗೊತ್ತು. ಬಟ್ ಐ ಲೈಕ್ ವಾಚಿಂಗ್ ಬಿಸ್ನೆಸ್ ಆ್ಯಂಡ್ ಎಕನಾಮಿಕ್ ನ್ಯೂಸ್ ಚಾನಲ್ಸ್. ಓ ಹೌದಾ ವೇದಾಂತ್? ಸರಿ ಆಯಿತು, ನಿನ್ಗೆ ಯಾವ್ದು ಇಷ್ಟನೋ ನನಗೂ ಅದೇ ಇಷ್ಟ. ಸೋ ಸ್ವೀಟ್ ಆಫ್ ಯು. ಅಮೂಲ್ಯ, ನೀನಿಲ್ಲಿ ಫ್ಲವರ್ ವಾಸ್ ಇಡೋಣ ಅಂತ ಅಂದಿದ್ದಲ್ಲ, ಬಟ್ ಐ ಥಿಂಕ್ ದಿಸ್ ಲ್ಯಾಂಪ್ ಇಸ್ ಮಚ್ ಬೆಟರ್, ರೈಟ್? ಡೋರ್ ನಾಕ್ ಮಾಡ್ದೆ ಬರಬಾರ್ದು ಅಂತ ನಿಂಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಪರವಾಗಿಲ್ವೇ? ನನ್ನ ನನಗೆ ವಾಪಸ್ ಹೇಳ್ತಿದ್ಯಾ? ಒಳಗಡೆ ಬರ್ಬೇಕಾದ್ರೆ ಡೋರ್ ನಾಕ್ ಮಾಡಿ ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿನಗೆ? ಇದು ನನ್ನ ರೂಮ್, ನೆನಪಿಲ್ಲ. ಏನಿವತ್ತು ಸಾಹೇಬ್ರು ಫುಲ್ ಚಿಲ್ ಮಾಡ್ತಿದ್ದೀರಾ? ಆಫೀಸ್ಗೆ ಹೋಗೋ ಪ್ಲಾನ್ ಇಲ್ವಾ? ಪ್ಲಾನ್ ಅಂತೂ ಖಂಡಿತವಾಗ್ಲೂ ಇದೆ, ಆದ್ರೆ ಅಮೂಲ್ಯನ್ ಬಿಟ್ಟು ಹೋಗೋ ಮನ್ಸಾಗ್ತಿಲ್ಲ ಅಷ್ಟೇ. ಡೋರ್ ಹತ್ರ ಕ್ಲೋಸ್ ಮಾಡು. ಪರವಾಗಿಲ್ಲ, ದೂರ ಹೋಗು ಅಂತ ಹೇಳೋದು ಬಿಟ್ಟು ಡೋರ್ ಕ್ಲೋಸ್ ಮಾಡು ಅಂತ ಹೇಳಿದಿಲ್ಲ. ಸೂಪರ್ ನೀನು. ಏನ್ ಮಾಡ್ತಿದ್ಯಾ ನೀನು? ನಾನು ಕೆಲಸ ಮಾಡುವಾಗ ಡಿಸ್ಟರ್ಬ್ ಮಾಡಿದ್ರೆ ಕೆಟ್ಟ ಕೋಪ ಬರುತ್ತೆ. ರಿಯಲಿ? ನನ್ನ ಡೈಲಾಗ್ ನನಗೆ ಹೇಳ್ಕೊಡ್ತೀಯಾ? ಡೋರು ಪೇಪರು ನನ್ನ ಮಗ ಇವಳು ನನ್ನ ಸೊಸೆನೇ ಇರಬೇಕು. ಮುಖನೇ ಸರಿಯಾಗಿ ಕಾಣ್ತಾ ಇಲ್ಲ, ನೀರಿನಲ್ಲಿ ಬಿದ್ದಿತ್ತು ಅಂತ ಕಾಣುತ್ತೆ. ನನ್ನ ಮಗ, ನನ್ನ ಸೊಸೆ. ಇವನು ನನ್ನ ಮಗ ವೇದಾಂತ್, ನನ್ನ ಸೊಸೆ. ಇವ್ರ ಮನೆ ಎಲ್ಲಿ ಅಂತ ನಿಮಗೆ ಗೊತ್ತಿದ್ಯಾ? ಗೊತ್ತಿಲ್ಲ ಮೇಡಮ್. ಸರಿಯಾಗಿ ಯೋಚನೆ ಮಾಡಿ ಹೇಳಿ. ಗೊತ್ತಿಲ್ಲ ಮೇಡಮ್ ನಮ್ಗೆ. ಇನ್ನು ನನ್ನ ಮಗ ವೇದಾಂತ್, ಇವಳು ನನ್ನ ಸೊಸೆ. ಇವ್ರ ಮನೆ ಎಲ್ಲಿ ಅಂತ ನಿಮಗೆ ಗೊತ್ತಾ? ನೆನ್ಪು ಮಾಡ್ಕೊಳ್ಳಿ, ನನ್ನ ಮಗ ಇವನು. ಅಮ್ಮ, ಇವನು ನನ್ನ ಮಗ. ಅಮ್ಮ ಹೇಳಿ ಅಮ್ಮ, ಇವನ್ ಮನೆ ಏನಾದ್ರು ಗೊತ್ತಮ್ಮ ನಿಮ್ಗೆ? ನೋಡಿ ಅಮ್ಮ. ಅಮ್ಮ
ಇಷ್ಟು ವರ್ಷ ಎಲ್ಲ ವಿಷಯಗಳನ್ನು ಮುಚ್ಚಿಡೋ ಅನಿವಾರ್ಯ ಇತ್ತು ಬೈದೈತಿ. ಈಗ ಎಲ್ಲ ನಿಭಾಯಿಸೋ ಸೊಸೆ ಬಂದಿದ್ದಾಳೆ. ಇಷ್ಟು ವರ್ಷ ಮುಚ್ಚಿಟ್ಟಿರೋ ಸತ್ಯನೆಲ್ಲ ಒಂದೊಂದಾಗಿ ಹೊರಗೆ ತೆಗೆಯೋ ಸಮಯ ಬಂತು ಅನ್ಸುತ್ತೆ ಬೈದೈತಿ. ಅಜ್ಜಿ, ಎಷ್ಟೆಲ್ಲ ಹೇಳಿದ್ದೀನಿ ಅಜ್ಜಿ, ಈ ಫೋಟೋನ ತೆಗಿಬೇಡಿ ಅಂತ. ಅದು ವಾರ್ಡ್ರೋಬ್ ಕ್ಲೀನ್ ಮಾಡುವಾಗ ಸಿಗ್ತಪ್ಪ, ಅಷ್ಟೇ, ಇನ್ನೇನಿಲ್ಲ. ಈ ಫೋಟೋ ನೋಡೋದ್ರಿಂದ ನನಗೆ ಎಷ್ಟು ನೋವಾಗುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ನನಗೆ ಆ ನೆನಪುಗಳೇ ಬೇಡ ಅಜ್ಜಿ. ಟ್ರಾಮಾಯಿಂದ ನಾನು ಇವತ್ತೂ ಆಚೆ ಬಂದಿಲ್ಲ. ನನಗೆ ಅವ್ರ ಮುಖ ಕೂಡ ನೆನಪಿಲ್ಲ. ಪಟಾಕಿ ಶಬ್ದ ಅಂದ್ರೆ ಇವತ್ತಿಗೂ ಆಗೋದಿಲ್ಲ ಅಜ್ಜಿ. ಅದಕ್ಕೆ ಕಾರಣ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಅದು ನೀವು ಮರ್ತಿದ್ದೀರಾ ಅನ್ಸುತ್ತೆ. ಮರ್ತಿರೋದು ನಾನಲ್ಲಪ್ಪ, ನೀನು. ಈ ವರ್ಷ ಕೂಡ ನಿಮ್ ತಾಯಿ ನನ್ ಮಗ ಬಂದು ನನ್ನ ಕಾರ್ಯ ಮಾಡ್ತಾನೆ ಅಂತ ನಿನಗೋಸ್ಕರ ಕಾಯ್ತಾ ಇರ್ತಾಳೆ. ಆದ್ರೆ ನೀನು ಎಲ್ಲಾನು ಮರೆತು ಹಾಯಾಗಿದ್ದೀಯ. ವೇದಾಂತ್, ಶ್ರೀಧರ್ ಸುಹಾಸನಿಗೆ ಒಳ್ಳೆ ಮಗನಾಗಿದ್ದೀಯ. ನಿನ್ನ ತಮ್ಮಂದ್ರು ತಂಗಿಗೆ ಒಳ್ಳೆ ಅಣ್ಣನಾಗಿದ್ದೀಯ. ಅತ್ತೆ ಮಾವನಿಗೆ ಒಳ್ಳೆ ಅಳಿಯ ಆಗಿದ್ದೀಯ. ಅಮ್ಮಗೆ ಒಳ್ಳೆ ಗಂಡ ಆಗಿದ್ದೀಯ. ನಾದ್ನೀರಿಗೆ ಒಳ್ಳೆ ಭಾವ ಆಗಿದ್ದೀಯ. ನನಗೆ ಒಳ್ಳೆ ಮೊಮ್ಮಗನಾಗಿದ್ದೀಯ. ಆದ್ರೆ ನಿನ್ನ ಹೆತ್ತ ತಂದೆ ತಾಯಿಗೆ ಒಳ್ಳೆ ಮಗ ಅಲ್ಲಪ್ಪ ನೀನು. ಈಗ ನೀನು ಮದುವೆ ಮಾಡಿಕೊಂಡು ಸಂಸಾರಸ್ಥ ಆಗಿದೀಯ. ಈ ವರ್ಷನಾದ್ರೂ ನಿಮ್ಮ ತಂದೆ ತಾಯಿ ಕಾರ್ಯ ಮಾಡ್ತೀಯನಪ್ಪ. ವೇದಾಂತ್, ಏನ್ ಮಾಡ್ತಿದ್ಯಾ? ನಿಮ್ಮ ಅಜ್ಜನ್ ಬ್ರೇಕ್ಫಾಸ್ಟ್ ಕರ್ಕೊಂಬರಕ್ಕೆ ಇಷ್ಟೋ ತನಕ ಬೇಕಾ? ಅಮ್ಮ, ಏನ್ ಮಾಡ್ತಿದ್ಯಾ? ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ಈ ಫೋಟೋನ ಅವನಿಗೆ ತೋರಿಸಿ ಅವನ ಮನಸ್ಸಿಗೆ ಯಾಕೆ ನೋವು ಮಾಡ್ತಿದ್ಯಾ? ಅದು ಸುಹಾಸಿನಿ. ಅಮ್ಮ ಪ್ಲೀಸ್, ನೀನೇನು ಮಾತಾಡ್ಬೇಡ. ಇವನಿಗೆ ಹಳೇದೆಲ್ಲ ನೆನಪಾಗೋದು ಬೇಡ. ನೆನಪಾಗದೇ ಇರೋ ತರ ನಾನ್ ನೋಡ್ಕೊಂಡಿದ್ದೆ. ಎಷ್ಟು ವರ್ಷದಲ್ಲಿ ಅವನು ಈ ಫೋಟೋನ ನೋಡಿದ್ದೇ ಇಲ್ಲ. ನೀನು ಹಳೇದನ್ನೆಲ್ಲ ನೆನಪು ಮಾಡಿ ಅವನ ಮನಸ್ಸಿನ ನೆಮ್ಮದಿನ ಹಾಳು ಮಾಡ್ತಿದ್ದೆ. ಅಮ್ಮ ಪರವಾಗಿಲ್ಲ ಬಿಡಿಮಾ. ಅಜ್ಜಿಗೆ ಅವ್ರ ಮಗಳು ನೆನಪಾಗಿದೆ, ನೋಡ್ತಿದಾರಷ್ಟು. ನೀನ್ ಸುಮ್ನಿರು ವೇದಾಂತ್. ಅಮ್ಮ, ನಾನ್ ನಿನ್ಗೆ ಹೇಳಿದ್ದೆ ತಾನೆ, ಈ ಮನೆಯಲ್ಲಿ ಆ ಸಾವಿನ ವಿಚಾರ ಯಾವತ್ತೂ ಮಾತಾಡಬಾರ್ದು ಅಂತ. ಆದ್ರೆ ನೀನ್ ಯಾಕೆ ಪದೇ ಪದೇ ಅದೇ ವಿಚಾರ ಮಾತಾಡ್ತೀಯ? ಬೇಜಾರು ಮಾಡ್ಕೋಬೇಡ ಕಂದ. ಇಷ್ಟು ಚಿಕ್ಕ ವಯಸ್ಸಿಗೆ ನಿನಗೆ ಹೀಗಾಗಬಾರ್ದಾಗಿತ್ತು. ಆ ವಿಧಿ ನಿನ್ನ ಪಾಲಿಗೆ ತುಂಬಾ ಕ್ರೂರಿ ಆಗ್ಬಿಟ್ಟ ಕಣೋ. ಇನ್ನು ಮುಂದೆ ನಿನ್ನ ತಮ್ಮಂದರಿಗೆ ತಂಗಿಗೆ ನೀನೇ ತಂದೆ ತಾಯಿಯಾಗಿ ನೋಡ್ಕೋಬೇಕಪ್ಪ. ಅಮ್ಮ, ಇವನ್ಯಾಕಪ್ಪ ಅಮ್ಮ ಆಗಿರ್ಬೇಕು? ನೋಡು, ಇಷ್ಟು ಚಿಕ್ಕ ವಯಸ್ಸಿಗೆ ಅವನ ತಲೆಗೆ ಬೇಡದಿರೋ ಆಲೋಚನೆ ಎಲ್ಲ ತುಂಬಕ್ ಹೋಗ್ಬೇಡ. ನಾನಿನ್ನೂ ಬದುಕಿದ್ದೀನಿ. ಇನ್ಮೇಲೆ ಈ ಮಕ್ಕಳಿಗೆಲ್ಲ ನಾನು ಶ್ರೀಧರ ಅಪ್ಪ ಅಮ್ಮ. ಏನ್ ಹೇಳ್ತಾ ಇದೀಯಾ? ಅಮ್ಮ, ಈ ಮನೆಯಲ್ಲಿ ಯಾವ ಸಾವು ಆಗಿಲ್ಲ ಅಂತ ಅಂದ್ಕೊಂಬೇಡ. ಇನ್ ಮುಂದೆ ಅದ್ರ ಬಗ್ಗೆ ಯಾವತ್ತೂ ಮಾತಾಡೋದು ಬೇಡ. ಅಷ್ಟೇ ಅಲ್ಲ, ಈ ಫೋಟೋ ಕೂಡ ಇಲ್ಲಿರೋದು ಬೇಡ.
ನೆನಪುಗಳು ನೋವು ಕೊಡುತ್ತೆ. ಸುಹಾಸಿನಿ, ನಾವು ಹಾಗೆ ಮಾಡೋದು ತಪ್ಪಾಗತ್ತಮ್ಮ. ಅಮ್ಮ, ನಾನು ಹೇಳ್ತಿದ್ದೀನಲ್ಲ, ಇನ್ ಮುಂದೆ ನಾನೇ ಅವ್ರಿಗೆ ತಾಯಿ ಅಂತ. ನೋಡು, ನೆನಪು ಗಟ್ಟಿ ಆದಷ್ಟು ಹತಾಶೆ, ನೋವು ಜಾಸ್ತಿ ಆಗತ್ತೆ. ನೆನಪೇ ಅಳಿಸೋದ್ರೆ ನೋವೇ ಇರಲ್ಲ. ಶ್ರೀಧರ್, ಈ ಫೋಟೋ ಯಾರ ಕಣ್ಗೂ ಕಾಣಿಸ್ಬಾರ್ದು. ಹಾಗೆಲ್ಲಾದ್ರೂ ಮುಚ್ಚಿಡಿ. ಇನ್ನೊಂದ್ಸಲ ಯೋಚನೆ ಮಾಡೋ ಸುಹಾಸಿನಿ. ಈಗ ನೀನ್ ತಗೊಂಡಿರೋ ನಿರ್ಧಾರ ಅಷ್ಟು ಸುಲಭದ್ದಲ್ಲ. ಅತ್ತೆ, ನನಗೆ ಯಾಕೋ ಸುಹಾಸಿನಿ ಹೇಳ್ತಾ ಇರೋದು ಸರಿ ಅನ್ನಿಸ್ತಾ ಇದೆ. ನನಗೆ ಸುಹಾಸಿನಿಗೆ ನಮ್ಮಿಬ್ಬರನ್ನ ಬಿಟ್ರೆ ಬೇರೆ ಯಾರು ದಿಕ್ಕಿಲ್ಲ. ಈ ಮಕ್ಕಳು ನಮ್ಮ ಮಕ್ಕಳಾದ್ರೆ ನಮಗೂ ಒಂದು ಕುಟುಂಬ ಅಂತ ಆಗತ್ತೆ. ವಯಸ್ಸಾದ್ಮೇಲೆ ನಮ್ಗೆ ಇವ್ರು ಆಸರೆ ಆಗ್ತಾರಲ್ವಾ. ಸುಹಾಸಿನಿ ಜೊತೆ ನಾನು ನಿಲ್ತೀನಿ. ಇನ್ಮೇಲೆ ಈ ಮಕ್ಕಳ ಜವಾಬ್ದಾರಿ ನಮ್ದು. ವೇದಾಂತ್, ಇವತ್ತಿಂದ ನಾನೇ ನಿಮ್ಮೆಲ್ರಿಗೂ ಅಮ್ಮ, ಇವರೇ ನಿಮ್ಮಪ್ಪ. ಅಮ್ಮ, ಇದೇ ಕೊನೆ ಸಲ ಹೇಳ್ತಾ ಇದ್ದೀನಿ, ಇನ್ನು ಯಾವತ್ತು ಈ ಫೋಟೋ ಹೊರಗಡೆ ಬರಬಾರ್ದು. ವೇದಾಂತ್ಗೆ ಅಮ್ಮ ಚಿಕ್ಕಮ್ಮ ಎಲ್ಲ ನಾನೇ. ಅರ್ಥ ಆಯ್ತಾ? ನಿನ್ ಬಾ ವೇದಾಂತ್. ವೈದೇಹಿ, ಅವತ್ತು ಸುಹಾಸಿನಿ ನಿನ್ ಮಕ್ಕಳಿಗೆ ನಾನೇ ತಾಯಿಯಾಗಿರ್ತೀನಿ, ನಾನೇ ತಾಯಿಯಾಗಿ ನೋಡ್ಕೊಳ್ತೀನಿ ಅಂತ ಹೇಳಿದಾಗ ಅವಳು ಹೇಳ್ತಾ ಇರೋದೆಲ್ಲ ನಿಜ ಅಂತ ನಾನು ಅಂದ್ಕೊಂಡೆ. ನಿನ್ನ ಸ್ಥಾನದಲ್ಲಿ ನಿಂತು ನಿನ್ ಮಕ್ಕಳನ್ನ ಕಾಪಾಡ್ತಾಳೆ. ನೀನಿಲ್ಲ ಅನ್ನೋ ಕೊರಗನ್ನ ನಿನ್ ಮಕ್ಕಳಿಗೆ ಬರೋದಕ್ಕೆ ಬಿಡಲ್ಲ ಅಂತ ನಾನು ಅವಳ ಮೇಲೆ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ದೆ. ಆದ್ರೆ ಅವಳು ನಿನ್ ಮಕ್ಕಳಿಗೆ ಮೋಸ ಮಾಡಿಬಿಟ್ಲು. ವೈದೇಹಿ, ಸುಹಾಸಿನಿನೇ ಇದೆಲ್ಲ ಮಾಡಿದ್ದು ಅಂತ ಗೊತ್ತಾಗೋದಕ್ಕೆ ತುಂಬಾ ವರ್ಷ ಬೇಕಾಯ್ತು. ಆದ್ರೆ ನಾನು ಇದನ್ನೆಲ್ಲ ಹೇಳಿದ್ರೆ ನಿನ್ ಮಕ್ಕಳು ನಂಬಲ್ಲ. ವೇದಾಂತು ಸುಹಾಸಿನಿನೇ ತನ್ನ ಅಮ್ಮ ಅಂತ ಒಪ್ಕೊಂಡಿದ್ದಾನೆ. ವಿಕ್ಕಿ, ಧ್ರುವ, ಆದ್ಯ ಅವರೆಲ್ಲ ಅವಳನ್ನೇ ಅಮ್ಮ ಅಂದ್ಕೊಂಡಿದ್ದಾರೆ. ಅವಳ ಮೇಲೆ ತುಂಬಾನೇ ನಂಬಿಕೆ ಇಟ್ಕೊಂಡಿದ್ದಾರೆ. ಈಗ ಸುಹಾಸಿನಿ ಸಲದೇ ಇಲ್ಲ, ನಿಮ್ಗೆಲ್ಲ ಮೋಸ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರೆ ಅವ್ರು ಯಾರು ನಂಬೋ ಸ್ಥಿತಿಲಿಲ್ಲ. ಇವಳ ಬಗ್ಗೆ ಎಲ್ಲ ಗೊತ್ತಿದ್ರು ನಾವೇ ಇವಳ ಬಲೆಯಕ್ಕೆ ಬಿಟ್ಟು ತಪ್ಪು ಮಾಡಿದ್ವಿ. ಅಮ್ಮ ನೋಡು, ಈ ಜಾಗ ಚೆನ್ನಾಗಿದೆ, ಇಲ್ಲಿಗೆ ಫ್ಲೈಟ್ ಬುಕ್ ಮಾಡ್ತೀನಿ. ಸುಮ್ಮನೆ ಯಾಕಣ್ಣ, ವೇದಾಂತ್ ಬೇಡ ಅಂತಾನೆ. ಅಮ್ಮೋ, ನಾ ಇದನ್ನ ನೀನ್ ನನ್ನ ತಂಗಿ ಅಂತ ಲವ್ ಅಲ್ಲಿ ಮಾಡ್ತಿಲ್ಲ. ನಮ್ಮ ಮನೆ ಹೋಮ್ ಮಿನಿಸ್ಟ್ರು ಅಂದ್ರೆ ನಿನ್ ಚಾಮುಂಡಿ ಹತ್ತಿದ್ದು ಸ್ಟ್ರಿಕ್ಟ್ ಆಗಿ ಆರ್ಡರ್ ಆಗಿದೆ. ಹನಿಮೂನ್ ನಮ್ ಗಿಫ್ಟ್ ಅಷ್ಟೇ. ನಾನ್ ಸ್ಪಾನ್ಸರ್ ಮಾಡ್ತೀನಿ. ಈ ಖರಾಬ್ ಅಂತ ಒಬ್ರು ಯಾವಾಗ್ಲೂ ರಾಂಗ್ ಟೈಮ್ ಅಲ್ಲಿ ಎಂಟ್ರಿ ಕೊಡ್ತಾರೆ. ಏನ್ರಿ ನಿಮ್ ಕರ್ಮ? ಬಡ ಬಾಸ್ಗೆ ಹೊಸದಾಗಿ ಮದುವೆ ಆಗಿದೆ, ಅವ್ರಿಗಂತೂ ಆಫೀಸಿಗೆ ಬರಕ್ ಮೂಡಿರಲ್ಲ. ಹಂಗಂತ ಅವ್ರನ್ನ ನೋಡ್ಕೊಂಡು ನೀವು ಮತ್ತೆ ಚೋಟಾ ಬಾಸು ಇಬ್ರು ಎಂಟಿದೀರಿಗೆ ಕಚ್ಕೊಂಡ್ ಕೂತ್ಕೊಂಡ್ಬಿಟ್ಟಿದ್ದೀರಾ. ಅದಕ್ಕೆ ನಾನೇ ಫೈಲ್ ತಗೊಂಡು ಸೈನ್ ಹಾಕ್ಸಕ್ ಬಂದೆ ಸಾರ್ಥಕ್ ಸರ್. ಶ್ರೀಕಾಂತ, ಲಾಸ್ಟ್ ಲೈನ್ ಹೇಳೋದ್ ಬಿಟ್ಟು ಪ್ರಪಂಚದಲ್ಲಿರೋ ಅಷ್ಟು ನಾನ್ಸೆನ್ಸ್ ನ ಮಾತಾಡ್ತಿರ ಕಣ್ರಿ. ಕೊಡ್ರಿ ಫೈಲ್. ಬಾಸ್, ಅದು ಹನಿಮೂನ್ ವಿಚಾರ ಬಂತಲ್ಲ, ಅದಕ್ಕೋಸ್ಕರ ಹೇಳಿದೆ. ಹೌದು ವೇದಾಂತ್, ನೀವು ಜಸ್ಟ್ ಲೊಕೇಶನ್ ಡಿಸೈಡ್ ಮಾಡಿ, ಮಿಕ್ಕಿದ್ದೆಲ್ಲ ನಾನು ನಾವು ಹನಿಮೂನ್ಗೆ ಹೋಗ್ತಿಲ್ಲ. ಏನ್ ಹೇಳ್ತಿದ್ಯಾ ವೇದಾಂತ್? ಆಫೀಸ್ ಕಡೆ ಯಾರಾದ್ರೂ ತಲೆ ಹಾಕಿದ್ದೀರಾ? ಸತಕ್ ನೀವು ಕೂಡ. ಅಂಡ್ ಬೈ ದ ವೇ, ನಾನು ತಮ್ಮಂದ್ರ ಅನ್ಸ್ಕೊಂಡಿರೋ ಪ್ರಜೆಗಳೆಲ್ಲೋದ್ರು? ಧ್ರುವ, ವಿಕ್ರಾಂತ್ ಅಣ್ಣ, ಐಡಿಯಾ ವಿಕ್ರಾಂತ್ ಅಲ್ಲಿ ಅದು ಎಲ್ಲಿ? ಅಣ್ಣ, ರಾತ್ರಿ ಪಾರ್ಟಿ ಮಾಡೋಣ. ಅರೇಂಜ್ ಆಯ್ತಾ? ಬನ್ನಿ ಹೋಗೋಣ. ಕಾಂತ, ನಾಳೆ ಬೆಳಗ್ಗಿಂದ ಎಲ್ಲರೂ ಆಫೀಸಲ್ಲಿ ಇರಬೇಕು. ನಿಮ್ಗಳ ಡೆಸ್ಕ್ ಮೇಲೆ ಧೂಳು ತುಂಬಿರುತ್ತೆ. ಐ ವಾಂಟ್ ಎವ್ರಿಬಡಿ ಇನ್ ಆಫೀಸ್ ಟುಮಾರೋ ಮಾರ್ನಿಂಗ್. ಬಾಸ್, ನಾವು ಮಾತ್ರಣ, ನೀವು ಯು ಜಸ್ಟ್ ಶಟ್ ಅಪ್ ಕಾಂತ.
ನಾನು ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ. ಅಭಿ ಬ್ಯಾಕ್ ಇನ್ ಡೇ ಔಟು. ವೇದಾಂತ್ ಹನಿಮೂನ್ಗೆ ಹೋಗ್ಬಿಟ್ಟು ಏನ್ ಕೆಲಸ ನನಗೆ ಹೇಳಿ, ನಾನು ಹೋಗ್ತೀನಿ. ಇಲ್ಲ ಅಣ್ಣ, ನೀ ಅಮ್ಮ ಜೊತೆ ಇರು, ನಾನು ಹೋಗ್ತೀನಿ. ವೇದಾಂತ್ ನಾನ್ ನಿನ್ ಜೊತೆಗೆ ಬರ್ತೀನಿ ಬಿಡು. ಇವ್ರುಗಳಿಂದ ಬಿಡಿಸ್ಕೊಂಡು ನಾನು ಒಬ್ಬನೇ ಹೋಗೋದಂತೂ ಸಾಧ್ಯ ಇಲ್ಲ. ಅಮೂಲ್ಯನ್ ಕರ್ಕೊಂಡು ಹೋದ್ರೆ ಕೆಲಸನೂ ಆಗಲ್ಲ. ಏನ್ ಮಾಡೋದು? ಓಕೆ, ಲೆಟ್ಸ್ ಡೂ ಒನ್ ಥಿಂಗ್. ಹೇಗೂ ನಾವು ನಮ್ಮ ಹುಟ್ಟೂರಿಗೆ ಹೋಗಿ ಸುಮಾರು ವರ್ಷಗಳೇ ಹೋಗಿದೆ. ಪ್ಯಾಕ್ ಯುವರ್ ಬ್ಯಾಗ್ಸ್ ಗೈಸ್. ನಾವೆಲ್ಲರೂ ಒಂದು ಫ್ಯಾಮಿಲಿ ಔಟಿಂಗ್ ಮಾಡೋಣ. ಮತ್ತೆ ನಿನ್ ಕೆಲ್ಸ? Like I always say, nothing is more important than family. ಧ್ರುವ, ಅಪ್ಪ ಅಮ್ಮಗೆ ನಾವು ಹೊರಡ್ತಿದ್ದೀವಿ ಅನ್ನೋದನ್ನ ತಿಳಿಸ್ಬಿಡು. ಅಮೂಲ್ಯ, ಹಾಗೆ ಅದಿತಿನೂ ಕೂಗು. ಬರೀ ಅಮ್ಮ ಮಂಜು ಅಪ್ಪನಿಗೂ ಬರೋದಕ್ಕೆ. ನಾವು ನಿಜವಾಗ್ಲೂ ಊರಿಗೆ ಹೋಗ್ತಿದೀವಾ? ಹೋಗೋಣ ರಾಜಣ್ಣ, ಮಜಾ ಇರುತ್ತೆ. ಅಪ್ಪ ಅಮ್ಮ ಬರೋ ಡೌಟ್ ಇದೆ, ಬಟ್ ಅದಿತಿ ಅಂತೂ ಪಕ್ಕ ಬರ್ತಾಳೆ. ಟ್ರಿಪ್ ಇಸ್ ಜಸ್ಟ್ ಅ ರೀಸನ್. ನಾನು ಮಗನಾಗಿ ಮಾಡಬೇಕಾಗಿರೋ ಕಾರ್ಯನ ಇವಾಗ ಮಾಡ್ತೀನಿ. ನಾನು ನನ್ನ ಮಕ್ಕಳನ್ನ ನೋಡ್ಬೇಕು. ನನ್ನ ಮಕ್ಕಳು ಹೇಗಿದ್ದಾರೋ ಏನೋ, ಎಷ್ಟು ದೊಡ್ಡವರಾಗಿದ್ದಾರೋ ಏನೋ. ನನ್ನ ಅಸ್ತಿತ್ವದ ಬಗ್ಗೆ ಅವ್ರಿಗೆ ಅರಿವು ಮೂಡಿಸ್ಬೇಕು. ನನ್ನ ಮಕ್ಕಳಿಗೆ ಸತ್ಯ ಗೊತ್ತಾಗ್ಬೇಕು. ನಾನು ನನ್ನ ಮಕ್ಕಳನ್ನ ಎಷ್ಟು ವರ್ಷ ಆದ್ಮೇಲೆ ನೋಡ್ತೀನಿ. ನನ್ ಗುರ್ತು ಸಿಗುತ್ತಾ? ಚಚ್ಚೆ, ಅವ್ರು ದೊಡ್ಡವರಾದ್ಮೇಲೆ ನನ್ನನ್ನು ಎಲ್ಲಿ ನೋಡಿದ್ದಾರೆ, ಮತ್ತೆ ಗುರ್ತಿಡಿತಾರೆ. ಆದ್ರೆ ನನ್ನ ಮಕ್ಕಳು ಗುರ್ತು ಸಿಗತ್ತೆ, ಗುರ್ತು ಸಿಗತ್ತೆ. ನಿಂತ್ಕೊಳಮ್ಮ. ಯಾರಮ್ಮ ನೀನು? ಏನಂಗ್ ಹೇಳ್ದೆ ಕೇಳದೆ ನುಗ್ತಾ ಇದೆಯಲ್ಲ, ಏನ್ ಕೆಲಸ ನಿಂದಿಲ್ಲಿ? ಹೋಗೋಗು. ಅಮ್ಮವ್ರು ನೋಡಿದ್ರೆ ನನಗೆ ಬೈತಾರೆ. ಹೋಗು. ನಾನು ಅಮ್ಮನ್ ನೋಡ್ಬೇಕು, ವೈಜಯಂತಿ ಅವ್ರನ್ನ ನೋಡ್ಬೇಕು. ಮೌ, ಏನಮ್ಮ ಅಮ್ಮವ್ರನ್ನ ಹೆಸರು ಹಿಡಿದು ಕರಿತಾ ಇದೀಯಾ? ಅಮ್ಮವ್ರೆ ಅಂತ ಮರ್ಯಾದೆ ಕೊಟ್ಟು ಮಾತಾಡೋದ್ ಕಲ್ತ್ಕೋ. ಓ, ಏನ್ ದೊಡ್ಡಮ್ಮವ್ರ ಹತ್ರ ಸಂಬಂಧಿ ಅನ್ನೋ ತರ ಮಾತಾಡ್ತಾಳೆ. ತಾಯಿ ಮಕ್ಕಳ ಸಂಬಂಧಕ್ಕಿಂತ ಹತ್ರವಾದದ್ದು ಯಾವ್ದಪ್ಪ ಇದೆ? ಮೌ, ಹೇಳಿದ್ ಕೇಳಿಸ್ಲಿಲ್ವಾ? ಸುಮ್ನೆ ಯಾರ್ಯಾರು ನಂಗೆ ಒಳಗ್ ಬಿಡಕ್ ಹಾಕಿಲ್ಲ. ಯಾರಾದ್ರೂ ಬರಂಗಿದ್ರೆ ನನಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಇನ್ಫಾರ್ಮೇಶನ್ ಯಾರು ಕೊಟ್ಟಿಲ್ಲ. ಅದಲ್ದೆ ನೀನ್ ಬರ್ತೀಯ ಅಂತ ನಂಗೆ ಯಾರು ಹೇಳಿಲ್ಲ. ಸುಮ್ನೆ ನಿಂತ್ಕೋಬೇಡ, ಹೊಂಟೋಗೋ. ಇಲ್ಲಪ್ಪ, ನನ್ ಬರೋದವ್ರಿಗೆ ಗೊತ್ತಿಲ್ಲ. ಇದಕ್ಕಿದ ಹಾಗೆ ಬಂದ್ಬಿಟ್ಟೆ. ಸ್ವಲ್ಪ ಬರಕ್ ಹೇಳ್ತೀರಪ್ಪ? ಅಲ್ಲಮ್ಮ, ಯಾರೋ ಭಿಕ್ಷುಕಿ ತರದವಳು ನಿಮ್ಮನ್ನ ಕರೀತಾ ಇದ್ದಾಳೆ, ಬನ್ನಿ ಅಮ್ಮೋರೆ ಅಂತ ನನ್ ಕರೆದ್ರೆ ನನ್ ಕೋಲು ಟೋಪಿನ ಕಿತ್ಕೊಂಡು ಮನೆ ಕಳಿಸ್ತಾರೆ ಕೆಲಸ ಬಿಡಿಸಿ. ಹೋಗೋಗಮ್ಮ, ಸುಮ್ನೆ ತಲೆ ತಿನ್ಬೇಡ, ಬಂದ್ಬಿಡ್ತಾರೆ ಇಲ್ಲಿ. ಹೋಗು. ನಾನ್ ಭಿಕ್ಷುಕಿ ಅಲ್ಲಪ್ಪ. ವೈಜಯಂತಿ ಅಮ್ಮನ್ಗೆ ನಾನು ಯಾರು ಅಂತ ಗೊತ್ತು. ದಯವಿಟ್ಟು ಅವ್ರಿಗೆ ವಿಷಯ ಆದ್ರೂ ತಿಳಿಸಿ, ನಿಮ್ಮ ಕೈ ಮುಗಿತೀನಿ. ಸರಿ, ಒಳಗೋಗಿ ಹೇಳ್ತೀನಿ. ಯಾರು ಬಂದವ್ರೆ ಅಂದ್ರೆ ಏನ್ ಹೇಳ್ಬೇಕು? 25 ವರ್ಷದ ಹಿಂದೆ ಹೋದವಳು ಬಂದಿದ್ದಾಳೆ ಅಂತ ಹೇಳಿಪ್ಪ, ಅವ್ರಿಗೆ ಅರ್ಥ ಆಗತ್ತೆ. ಮೇಡಮ್, ದೊಡ್ಡಮ್ಮವ್ರನ್ನ ಕೇಳ್ಕೊಂಡು ಯಾರೋ ಹೆಣ್ಮಗಳು ಬಂದಿದ್ದಾರೆ. ದೊಡ್ಡಮ್ಮವ್ರನ್ನ ಕೇಳ್ಕೊಂಡು ಯಾರೋ ಬಂದವ್ರೆ ಮೇಡಮ್, ನೋಡಿ.
ಇಷ್ಟೊತ್ತು ಗಂಟೆ ಇಲ್ಲೇ ನಿಂತಿದ್ರು ಮೇಡಮ್. ಈಗ ಅದು ಎಲ್ಲಿ ಹೋದ್ರು ಅನ್ನೋದೇ ಗೊತ್ತಾಯ್ತಿಲ್ಲ. ಎಲ್ಲಿ ಹೋದ್ಲು ಅಂತ ಸರಿಯಾಗಿ ನೋಡ್ಕೊಳ್ಳೋದಲ್ವಾ? ಅವಳು ಅಮ್ಮನ್ನ ಮೀಟ್ ಮಾಡಕ್ ಬಂದವಳು ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗಿದ್ದಾಳೆ ಅಂದ್ರೆ ನೀನೇನ್ ವಾಚ್ಮನ್ ಕೆಲಸ ಮಾಡ್ತಿದ್ಯಾ ಇಲ್ಲ ಕತ್ತೆ ಕಾಯ್ತಿದ್ಯಾ? ಅವಳು ಯಾರು, ಅಮ್ಮನ್ನ ಮೀಟ್ ಮಾಡಕ್ ಯಾಕೆ ಬಂದಿದ್ಲು ಅಂತ ನೀನ್ ವಿಚಾರಿಸ್ತಿಲ್ವಾ? ವಿಚಾರಿಸ್ದೆ ಮೇಡಮ್. ಅವಮ್ಮ ಏನೋ ವಿಚಿತ್ರವಾಗಿ ಮಾತಾಡ್ತಿದ್ರು, ನಂಗೆ ಸ್ವಲ್ಪ ಅರ್ಥ ಆಗ್ಲಿಲ್ಲ ಮೇಡಮ್. ಮುಚ್ಚು ಬಾಯ್.